ರಾಜ್ಯಾದ್ಯಂತ ಮುಂಗಾರಿಗೂ ಮುನ್ನವೇ ವರುಣ ರಣರೂಪ ತೋರಿದ್ದಾನೆ. ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಪೂರ್ವ ಮುಂಗಾರು ಪ್ರಮಾಣ ಹೆಚ್ಚಾಗಿದೆ. ಇನ್ನು ನಿನ್ನೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಕಡಿಮೆ ಆಗಿದ್ರೂ ಮರಗಳು ಧರೆಗುರುಳುತ್ತಿವೆ, ಪ್ರಕರಣಗಳು ಹೆಚ್ಚಾಗಿ ಕಾಣಿಸಿಕೊಳ್ತಿದೆ. ಈ ಬಾರಿ ಆಗಿರುವಂತಹ ಮಳೆ ಪ್ರಮಾಣ ಮತ್ತು ಎಷ್ಟು ಮರಗಳು ಉರುಳಿದೆ, ಏನೆಲ್ಲ ಅವಾಂತರ ಆಗಿದೆ ಆ ಕುರಿತಾದಂತಹ ಒಂದು ಡೀಟೇಲ್ಡ್ ವರದಿ ನಿಮಗಾಗಿ. ಬೆಂಗಳೂರಿನಲ್ಲಿ ಮೇ ತಿಂಗಳಲ್ಲಿ ದಾಖಲೆ ಪ್ರಮಾಣದ ಮಳೆ. ಪೂರ್ವ ಮುಂಗಾರಲ್ಲೇ ದಾಖಲೆ ಬರೆದ ಬೆಂಗಳೂರು ಮಳೆ. ವರುಣ ಶಾಂತನಾದ್ರೂ ನಿಲ್ಲದ ಅನಾಹುತಗಳ ಪರ್ವ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಕಡಿಮೆಯಾದ್ರೂ ಮಳೆ ಹನಿ ನಿಂತಿಲ್ಲ ಅನ್ನೋ ರೀತಿ ಬೃಹತ್ತು ಮರಗಳು ಧರೆಗುರುಳ್ತಿವೆ. ಹಾಗೆಯೇ ಸಂಜಯ್ ನಗರದಲ್ಲಿ ಸಹ ಇಂದು ಬೆಳಗ್ಗೆ ಬೃಹತ್ತು ಮರ ಬಿದ್ದಿದೆ. ಸತತ ಮಳೆ ಕಾರಣ ಬೃಹತ್ತು ಮರಗಳು ಧರೆಗುರುಳ್ತಿವೆ. ಇನ್ನು ಮರ ಬಿದ್ದ ಪರಿಣಾಮ ಜಯನಗರದಲ್ಲಿದ್ದ 3 ಐಷಾರಾಮಿ ಕಾರುಗಳು ಜಖಮಾಗಿದೆ. ಅಷ್ಟೇ ಅಲ್ಲ, ಪ್ರಾಣ ಹಾನಿಯ ಭೀತಿಯೂ ಕಾಡ್ತಿದೆ. ನಿನ್ನೆ ಸಂಜೆ ಇಲ್ಲಿ ಸವಾರನ ಮೇಲೆ ಬೃಹತ್ತು ಮರ ಬಿದ್ದಿದೆ. ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಮೊಹಮ್ಮದ್ ಜುಹೇಬ್ ಗಾಯಗೊಂಡ ವ್ಯಕ್ತಿಯಾಗಿದ್ದು ಜಯನಗರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿರ್ಲಕ್ಷ್ಯ ತೋರಿದ ಬಿಬಿಎಂಪಿ ಅರಣ್ಯ ಇಲಾಖೆಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇತ್ತ ಬಿಬಿಎಂಪಿ ಸಭೆ ನಡೆಸಿ ಮಳೆ ನಿಂತ ಬಳಿಕ ಗುಂಡಿ ಮುಚ್ಚುವ ಕಾರ್ಯವನ್ನ ಮಾಡ್ತೇವೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸುತ್ತಾರೆ. ಅದು ಗುಂಡಿಗಳದ್ದು ಮುಚ್ಚಲಿಕ್ಕೆ ಕಾರ್ಯಕ್ರಮ ನಾವು ಚಾಲೂ ಮಾಡ್ತೇವೆ. ಜಸ್ಟ್ ವೇಟಿಂಗ್ ಫಾರ್ ದ ರೇನ್ಸ್ ಟು ಸ್ಟಾಪ್. ಅದು ಮಾನ್ಯ DCM ಅವರು ಮೊನ್ನೆ ಮೀಟಿಂಗ್ನಲ್ಲಿ ಸಹ ನೀವು ಅದೇ ಪ್ರಶ್ನೆ ಕೇಳಿರ್ಬೋದು. ಅವರು ಹೇಳಿದ ಪ್ರಕಾರ ವಿ ವಿಲ್ ಸ್ಟಾರ್ಟ್ ಇಟ್ ಒನ್ಸ್ ದಿಸ್ ಮಿನಿಮಮ್ ರೇನ್ ಸ್ಟಾರ್ಟ್ ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ಅಪ್ ಆಕ್ಷನ್ ಟು ಫಿಲ್. ಇನ್ನು ಈ ಬಾರಿ ಬೆಂಗಳೂರಿನಲ್ಲಿ ಈ ತಿಂಗಳು ದಾಖಲೆ ಪ್ರಮಾಣ ಮಳೆ ಆಗಿದೆ. ಹಿಂದೆಂದೂ ಸುರಿಯದ ಮಳೆ ಈ ತಿಂಗಳು ವರ್ಷಧಾರೆಯನ್ನೇ ನಗರದಲ್ಲಿ ಆಗಿದೆ. ಮೇ 1ರಿಂದ ಮೇ 26ರವರೆಗೆ 307.9 mm ಮಳೆ ಆಗಿದೆ. ಈ ಹಿಂದೆ 2023 ಮೇ ತಿಂಗಳಿನಲ್ಲಿ ಅತ್ಯಧಿಕ 305.4 mm ಮಳೆ ಅತ್ಯಧಿಕ ದಾಖಲಿತ್ತು. ಇದೀಗ ಮೇ ತಿಂಗಳು ಪೂರ್ಣಗೊಳ್ಳುವ ಮುನ್ನವೇ ದಾಖಲೆ ಪ್ರಮಾಣದ ಮಳೆ ಆಗಿದೆ ಎಂದು ಹವಾಮಾನ ಇಲಾಖೆ ವಿಜ್ಞಾನಿ CS ಪಾಟೀಲ್ ತಿಳಿಸಿದ್ದಾರೆ. ಮೇ ತಿಂಗಳ ಅತಿ ಹೆಚ್ಚು ಮಳೆ ದಾಖಲು ಪ್ರಮಾಣದ ಮಾಹಿತಿ. ಮೇ 2025 307.9 mm, ಮೇ 2023 305.4 mm, ಮೇ 2022 270.4 mm, ಮೇ 2018 239 mm, ಮೇ 2017 241.9 mm. ಇಂದು ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆಯಾಗಿದ್ದು, ಪ್ರಮುಖವಾಗಿ ರಾಜಪೇಟೆಯಲ್ಲಿ 27 ಸೆಂಟಿಮೀಟರ್ ಮಳೆಯಾಗಿದೆ. ಭಾಗಮಂಡಲ 23 ಸೆಂಟಿಮೀಟರ್, ಕೊಟ್ಟಿಗೆಹಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 22 ಸೆಂಟಿಮೀಟರ್, ಮೂಲಿಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಮರಾಠವಾಡದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 5.8 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮೇ 26ರಿಂದ ಮೇ 30ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇನ್ನು ಈ ಬಾರಿಯ ಪೂರ್ವ ಮುಂಗಾರು ಮಳೆಗೆ ಬೆಂಗಳೂರಿನಲ್ಲಿ ಹಲವಾರು ಅವಘಡಗಳು ಸಂಭವಿಸಿದೆ. ಇಂದಿನಿಂದ ಮುಂಗಾರು ಕೂಡ ಆರಂಭವಾಗಿದ್ದು ಯಾವುದೇ ಅಪಾಯಗಳು ಆಗದೇ ಇರಲಿ ಅನ್ನೋದೇ ನಮ್ಮ ಆಶಯ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.